Hello and welcome to my YouTube channel Mustaq Kunnur Academy. Now, digital electronics and communication second semester subject ಇದು passing package ಅನ್ನು ಪ್ರಿಪೇರ್ ಮಾಡಿದ್ದೀವಿ. ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಇವೆಲ್ಲ ಕ್ವಶನ್ಸ್ ನಾನು ಶೇರ್ ಮಾಡಿದ್ದೀನಿ. ಇದರಲ್ಲಿ ಸೆಕ್ಷನ್ ವೈಸ್ ಸೆಕ್ಷನ್ ನಾವು ಕ್ವಶನ್ ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಇದರಲ್ಲಿ ಒಂದು ಸೆಕ್ಷನ್ ಇದೆ, ಅದು ಯಾವ್ದಂದ್ರೆ ಅರ್ಥಮೆಟಿಕ್ ಸರ್ಕ್ಯೂಟ್. ಈ ಅರ್ಥಮೆಟಿಕ್ ಸರ್ಕ್ಯೂಟ್ ಅಲ್ಲಿ ಸೆಕ್ಷನ್ 3 ಕ್ವಶನ್ ಪೇಪರ್ ಸೆಕ್ಷನ್ 3 ಅಲ್ಲಿ ಟೋಟಲ್ ಇದರಲ್ಲಿ 20 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಟೋಟಲ್ 20 ಮಾರ್ಕ್ಸ್ ಬರುತ್ತೆ. ಈ ಎಲ್ಲಾ ಕ್ವಶನ್ಸ್ ಅನ್ನ ಇದ್ರದ್ದು ಸೊಲ್ಯೂಷನ್ ಅನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಫಸ್ಟ್ ನಾವು ತಗೊಳ್ಳೋದು ಯಾವ ಸರ್ಕ್ಯೂಟ್ ಅಂದ್ರೆ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಹಾಫ್ ಆಡರ್ ಸರ್ಕ್ಯೂಟ್. ಇಲ್ಲಿ ನೋಡಿ ಫಸ್ಟ್ 20 ಮಾರ್ಕ್ಸ್ ಇರುತ್ತೆ. ಡೆಫಿನೆಟ್ ಈ ಇರುವ ಕ್ವಶನ್ ನಂಬರ್ 16 ಲಿಂದ 21 ಅಂದ್ರೆ ಇವು 5 ಕ್ವಶನ್ಸ್ ಏನಿದಾವ ಹಾಫ್ ಆಡರ್, ಫುಲ್ ಆಡರ್, ಹಾಫ್ ಸಬ್ಸ್ಟ್ರಾಕ್ಟರ್, ಫುಲ್ ಸಬ್ಸ್ಟ್ರಾಕ್ಟರ್, 3 ಬಿಟ್ ಪ್ಯಾರಲಲ್ ಆಡರ್ ಮತ್ತು ಸೀರಿಯಲ್ ಆಡರ್, ಕಂಪ್ಯಾರಿಸನ್ ಬಿಟ್ವೀನ್ ಸೀರಿಯಲ್ ಆಡರ್ ಅಂಡ್ ಪ್ಯಾರಲ್ ಆಡರ್. ಇವು ಇಷ್ಟೇ ಕ್ವಶನ್ಸ್ ನೀವು 100% ಪ್ರಿಪೇರ್ ಮಾಡಿದ್ರೆ ಸೆಕ್ಷನ್ 3 ಅಲ್ಲಿ 20 ಮಾರ್ಕ್ಸ್ 100% ಬಂದೇ ಬರ್ತವೆ. ಈ ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಕೇಳುವುದಿಲ್ಲ ಸೆಕ್ಷನ್ 3 ಅಲ್ಲಿ. ಫಸ್ಟ್ ಕ್ವಶನ್ ಆನ್ಸರ್ ಹಾಫ್ ಆಡರ್ ಏನು? ಹಾಫ್ ಆಡರ್ ಅಂದ್ರೆ ಏನು? ಹಾಫ್ ಆಡರ್ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ನಾವು ನೋಡ್ಬೋದು, ಇದರಲ್ಲಿ ಇಟ್ ಈಸ್ ಹ್ಯಾವಿಂಗ್ 2 ಇನ್ಪುಟ್, 2 ಇನ್ಪುಟ್ ಇರ್ತಾವ. ಇನ್ಪುಟ್ ಏನಂತಿದೆ ಎಕ್ಸ್ ಮತ್ತು ವೈ. ಔಟ್ಪುಟ್ ಏನಂತಿದೆ ಸಮ್ ಅಂತಿದೆ, ಕ್ಯಾರಿ, ಸಮ್ ಅಂಡ್ ಕ್ಯಾರಿ. ವಾಟ್ half adder does, it simply adds 2 variables x and y, x and y add ಮಾಡಿ ಸಮ್ ಮತ್ತು ಕ್ಯಾರಿ ಅನ್ನ ಕೊಡುತ್ತೆ. ದಿಸ್ ಈಸ್ ಹಾಫ್ ಆಡರ್. 2 ಬಿಟ್ ಅನ್ನ ತಗೊಂಡು ಆಡ್ ಮಾಡಿ ಕೊಡ್ತೈತಿ ಸಮ್ ಮತ್ತು ಕ್ಯಾರಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಸಮ್ ಕ್ಯಾರಿ ಬಂದ ನಂತರ ಇದ್ರದ್ದು ಟ್ರೂತ್ ಟೇಬಲ್ ಯಾವ ತರ ಬರೀಬೇಕು ಇಲ್ಲಿ ನೋಡಬಹುದು. ಎಕ್ಸ್ ವೈ ಅಂತಿದೆ, ಸಮ್ ಇದೆ, ಕ್ಯಾರಿ ಇದೆ. ಇದನ್ನ ನಾವು ಕಾಂಬಿನೇಷನ್ 0 0 0 1 1 0 1 1 ಅಂತ ಬರ್ಬಿಟ್ಟು 0 ಪ್ಲಸ್ 0 ಸಮ್ 0 ಆಗುತ್ತೆ, ಕ್ಯಾರಿ 0 ಆಗುತ್ತೆ. 0 ಪ್ಲಸ್ 1 ಸಮ್ 1 ಆಗುತ್ತೆ, ಕ್ಯಾರಿ 0 ಆಗುತ್ತೆ. ಅದೇ ರೀತಿ 1 0 ಇನ್ನು ನೋಡಬಹುದು ನಾವು 1 ಪ್ಲಸ್ 1 ಏನಾಗುತ್ತೆ ಅಂದ್ರೆ ಕ್ಯಾರಿ 1 ಆಗುತ್ತೆ, ಸಮ್ 0 ಆಗುತ್ತೆ. ಇದು ಟ್ರೂತ್ ಟೇಬಲ್. ಈ ಟ್ರೂತ್ ಟೇಬಲ್ ಬೇಸ್ ಮೇಲೆ ನಾವು ಲಾಜಿಕ್ ಡಯಾಗ್ರಾಮ್ ಕೂಡ ಬರೀಬೇಕಾಗುತ್ತೆ. ಲಾಜಿಕ್ ಡಯಾಗ್ರಾಮ್ ಬರೀಲಿಕ್ಕೆ ಇಲ್ಲಿ ಇಕ್ವೇಶನ್ ನಾವು ನೋಡಬಹುದು. ಸಮ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸಾರ್ ವೈ, ಕ್ಯಾರಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಇದಿಷ್ಟೇ ನೀವು ಇಕ್ವೇಶನ್ ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಬೇಸ್ ಮೇಲೆ ನಾವು ಲಾಜಿಕ್ ಡಯಾಗ್ರಾಮ್ ಡ್ರಾ ಮಾಡಬಹುದು. ಇಲ್ಲಿ ನೋಡಬಹುದು ನಾವು ಸಮ್ ಇಸ್ ಈಕ್ವಲ್ ಟು ಎಕ್ಸ್ ಇದೆ, ವೈ ಇದೆ, ದಿಸ್ ಈಸ್ ಎಕ್ಸಾರ್. ಇದು ಎಕ್ಸಾರ್ ಇದೆ, ಎಕ್ಸ್ ಬಾರ್ ವೈ ಪ್ಲಸ್ ಎಕ್ಸ್ ವೈ ಬಾರ್ ಅಂದ್ರೆ ಎಕ್ಸ್ ಎಕ್ಸಾರ್ ವೈ. ದಿಸ್ ಇಸ್ ಸಮ್. ಇದು ಸಮದಾಯ್ತು. ಅದೇ ರೀತಿ ಕ್ಯಾರಿದು ಎಕ್ಸ್ ಇಂಟು ವೈ. ಸಿಂಪ್ಲಿ ಒಂದು ಆಂಡ್ ಗೇಟ್ ಇಲ್ಲಿ ಯೂಸ್ ಮಾಡಿಬಿಟ್ರೆ ಮುಗಿತು. ಇಷ್ಟು ನೀವು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಅಂದ್ರೆ ಯು ವಿಲ್ ಗೆಟ್ ಟೋಟಲ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಬರುತ್ತೆ ಈ ಕ್ವಶನ್ ನಿಂದ. ದಿಸ್ ಈಸ್ ಅಬೌಟ್ ಫಸ್ಟ್ ಆಡರ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಏನಂದ್ರೆ ಫುಲ್ ಆಡರ್. ಫುಲ್ ಆಡರ್ ಎಷ್ಟು ಮಾರ್ಕ್ಸ್ ಕೇಳ್ತಾರ ಅಂದ್ರೆ ಇದರಲ್ಲಿ ಟೋಟಲ್ ಇದು 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಕ್ವಶನ್ ಇದು. ಇದರಲ್ಲಿ ಏನೇನು ಬರೀಬೇಕಂದ್ರೆ ಬ್ಲಾಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್ ಮತ್ತು ಲಾಜಿಕ್ ಡಯಾಗ್ರಾಮ್ ಬರೆದು ಅದರದ್ದು ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ. ಫಸ್ಟ್ ನಾವು ನೋಡೋಣ ವಾಟ್ ಈಸ್ ಫುಲ್ ಆಡರ್. ಫುಲ್ ಆಡರ್ ಮೀನ್ಸ್ ಇಟ್ ಆಡ್ಸ್ 3 ಬಿಟ್ಸ್. 3 ಬಿಟ್ಸ್ ಅನ್ನು ಆಡ್ ಮಾಡ್ತೈತಿ. 3 ಬಿಟ್ಸ್ ಯಾವಂದ್ರೆ ಎ ಬಿ ಅಂಡ್ ಕ್ಯಾರಿ ಇನ್, ಆರ್ ಇನ್ನೊಂದು ಎ ಬಿ ಸಿ ಅಂತ ತಗೋಬಹುದು. 3 ಬಿಟ್ಸ್ ಅನ್ನು ಆಡ್ ಮಾಡಿ ರಿಸಲ್ಟ್ ಏನ್ ಕೊಡ್ತೈತಿ ಸಮ್ ಮತ್ತು ಕ್ಯಾರಿ. ಅಂದ್ರೆ ಡೆಫಿನಿಷನ್ ನೀವೇನ್ ಬರೀಬಹುದು ಅಂದ್ರೆ ಇಟ್ ಆಡ್ಸ್ 3 ಬಿಟ್ಸ್ ಅಂಡ್ ಪ್ರೊಡ್ಯೂಸಸ್ ಸಮ್ ಅಂಡ್ ಕ್ಯಾರಿ. ಇದರದ ಟ್ರೂತ್ ಟೇಬಲ್ ಏನಿದೆ ಅಂದ್ರೆ 8 ಕಾಂಬಿನೇಷನ್ಸ್ ಬರ್ತವೆ. 8 ಕಾಂಬಿನೇಷನ್ ನೀವು 0 0 0 0 1 ಇದು ಯಾವ ತರ ಬರೀಬೇಕಂದ್ರೆ ಇಲ್ಲಿ ನಾವು ನೋಡಬಹುದು. ಬೇಕಾದ್ರೆ ಇಲ್ಲಿ ವೇಟೇಜ್ ಹಾಕೊಂಡು ಇಲ್ಲಿ 8 ಇಲ್ಲಿ ನಾವು ವೇಟೇಜ್ ಹಾಕೊಂಡು ಇದನ್ನ ಬರೀಬಹುದು. ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 4 ಆಗುತ್ತೆ. ಇಲ್ಲಿ ನಾವು ನೋಡಬಹುದು 0 0 ಅಂದ್ರೆ 0 0 ಎಲ್ಲ 1 ಅಂದ್ರೆ ಇಲ್ಲಷ್ಟೇ 1, ನೆಕ್ಸ್ಟ್ 2, ಆಮೇಲೆ 2 ಪ್ಲಸ್ 1 ಇದು 3 ಆಗುತ್ತೆ. ಲೈಕ್ ವೈಸ್ 4 5 6 7 8 ಇನ್ ತಗೊಂಡ ನಂತರ ಈಗ ನೋಡಿ 3 ಬಿಟ್ಸ್ ಅನ್ನ ಆಡ್ ಮಾಡಬೇಕು. 3 ಬಿಟ್ಸ್ ಆಡ್ ಒಂದು ಕನ್ಫ್ಯೂಷನ್ ಆದ್ರೆ 2 ಬಿಟ್ಸ್ ತಗೊಳ್ಳಿ. ಇಲ್ಲಿ ಅಂತೂ ಫಸ್ಟ್ ಕಾಂಬಿನೇಷನ್ ಅಲ್ಲಿ ಎಲ್ಲಾ 0 ಬರ್ತವೆ. ಫಸ್ಟ್ ಕಾಂಬಿನೇಷನ್ ಎಲ್ಲಾ 0 ಬರುತ್ತೆ.
ಸೆಕೆಂಡ್ ಕಾಂಬಿನೇಷನ್ ಅಲ್ಲಿ 0 ಪ್ಲಸ್ 1 ಸಮ್ 1 ಬರುತ್ತೆ. ಇಲ್ಲಿಯೂ 1 ಪ್ಲಸ್ 0 ಸಮ್ 1 ಕ್ಯಾರಿ 0 ಬರುತ್ತೆ. ಇಲ್ಲಿ ಕಾಂಬಿನೇಷನ್ ಇದೆ, ಇಲ್ಲಿ ನೋಡಿ ಇನ್ ದಿಸ್ ಕಾಂಬಿನೇಷನ್ 1 ಪ್ಲಸ್ 1 ಏನಾಗತ್ತಂದ್ರೆ 1 ಪ್ಲಸ್ 1 ಇದೇನಾಗತ್ತಂದ್ರೆ 1 0 ಆಗುತ್ತೆ. ಅಂದ್ರೆ ದಿಸ್ ಈಸ್ ದಿ ಸಮ್, ದಿಸ್ ಈಸ್ ಎಸ್ ಅಂಡ್ ದಿಸ್ ಈಸ್ ಸಿ. ಇದು ಕ್ಯಾರಿ, ಇದು ಕ್ಯಾರಿ. ಅದನ್ನ ನಾವು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ಕ್ಯಾರಿ ಅಂತ ಇಲ್ಲಿ ಬರಿಬೇಕಾಗತ್ತೆ. ಸಮ್ ಏನಿದೆಯಲ್ಲ 0. ಅಂಡ್ ಅದೇ ತರ ಬೇರೆ ಕಾಂಬಿನೇಷನ್ ಬರಿಬೇಕು. ಲಾಸ್ಟ್ ಒನ್ ಇನ್ನೊಂದು ನೋಡಿ, ಇದು ಸ್ವಲ್ಪ ಡಿಫರೆಂಟ್ ಇದೆ. 1 ಪ್ಲಸ್ 1 ಇದು ಯಾವ ತರ ಬರಿತೀರ ಅಂದ್ರೆ 1 ಪ್ಲಸ್ 1 ಫಸ್ಟ್ 1 ಪ್ಲಸ್ 1 ಆಡ್ ಮಾಡ್ಕೊಳ್ಳಿ. 1 ಪ್ಲಸ್ 1 ಇದೇನಾಗತ್ತಂದ್ರೆ 1 0 ಆಗುತ್ತೆ. ಮತ್ ಅಗೇನ್ 1 ಆಡ್ ಮಾಡಿದಾಗ ಇದು 1 ಆಗುತ್ತೆ. ಅಂದ್ರೆ ದಿಸ್ ಈಸ್ ಎಸ್ ಅಂಡ್ ದಿಸ್ ಈಸ್ ಸಿ. ಇಲ್ಲಿ ನಾವು ಸಮ್ 1 ಬರಿಬೇಕಾಗುತ್ತೆ ಮತ್ತು ಕ್ಯಾರಿನೂ 1 ಬರಿಬೇಕಾಗುತ್ತೆ. ದಿಸ್ ಈಸ್ ಫುಲ್ ಆಡರ್. ಈಗ ಇದನ್ನ ನಾವು ಇದ್ರದ್ದು ಇಕ್ವೇಶನ್ ತಗೊಂಡು ಕರ್ನಾಕ್ ಮ್ಯಾಪ್ ಹಾಕಿ ಇಕ್ವೇಶನ್ ತಗೊಂಡು ಇದ್ರದ್ದು ಕೂಡ ಲಾಜಿಕ್ ಡಯಾಗ್ರಾಮ್ ಬರಿಬೇಕಾಗುತ್ತೆ. ಇದ್ರದ್ದು ಇಕ್ವೇಶನ್ ನೋಡಿ, ವೆರಿ ಸಿಂಪಲ್. ಹಾಫ್ ಆಡರ್ದು ಎ ಪ್ಲಸ್ ಎ ಎಕ್ಸ್ ಆರ್ ಬಿ ಅಂತಿತ್ತು. ಫುಲ್ ಆಡರ್ದು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಅಂತಿದೆ. ಇದು ನಾವು ಈಸಿಲಿ ನೆನ್ಪಿಟ್ಕೊಳ್ಬಹುದು. ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಅಂತ, ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಅಂತ ನೆನ್ಪಿಟ್ಕೊಂಡು ಇದನ್ನ ನಾವು ಲಾಜಿಕ್ ಡಯಾಗ್ರಾಮ್ ಹಾಕ್ಬಿಟ್ರೆ ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಇಲ್ಲಿ ನೋಡಿ ಎ ಎಕ್ಸ್ ಆರ್ ಬಿ, ಇಲ್ಲಿ ಎ ಎಕ್ಸ್ ಆರ್ ಬಿ ಇಲ್ಲಿ ನಾವು ಬರಿತಾ ಇದೀವಿ ಮತ್ತು ಅದ್ರ ಬಂದಿದ್ದ ಔಟ್ಪುಟ್ ನಾವು ಇಲ್ಲಿ ಬರಿತಾ ಇದೀವಿ. ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಆಲ್ಸೋ ಯೂಸ್ 3 ಇನ್ಪುಟ್ ಎಕ್ಸ್ ಆರ್. ನೀವು 3 ಇನ್ಪುಟ್ ಎಕ್ಸ್ ಆರ್ ಯೂಸ್ ಮಾಡಿ ಬೇಕಾದ್ರೆ ಎ ಬಿ ಸಿ ಡೈರೆಕ್ಟ್ ಬರಿಬಹುದು. 3 ಇನ್ಪುಟ್ ಎಕ್ಸ್ ಆರ್ ಯೂಸ್ ಮಾಡಿ. ಈಗ ಈ ಇಕ್ವೇಶನ್ ಮೇಲೆ ಎ ಸಿ ಎ ಬಿ ಪ್ಲಸ್ ಬಿ ಸಿ ಇಲ್ಲಿ ನೋಡಿ 3 ಆಂಡ್ ಗೇಟ್, 2 ಎಕ್ಸ್ ಆರ್ ಗೇಟ್ ಬೇಕಾಗ್ತವೆ. ಅದನ್ನ ನಾವು ಇಲ್ಲೇ ಡ್ರಾ ಮಾಡಿದೀವಿ. ಎ ಬಿ ಬಿ ಸಿ ಎ ಸಿ ಫಸ್ಟ್ ಇವಿ 2 ಇನ್ಪುಟ್ ಅನ್ನ ಆಡ್ ಮಾಡ್ತಾ ಇದೀವಿ ಯೂಸಿಂಗ್ ಎಕ್ಸ್ ಆರ್ ಮತ್ತು ಡೈರೆಕ್ಟ್ ಇಲ್ಲೇ ಆಡ್ ಮಾಡ್ತಾ ಇದೀವಿ. ಇನ್ಸ್ಟೆಡ್ ಆಫ್ ದಿಸ್ ನೀವು 3 ಇನ್ಪುಟ್ ಆರ್ ಗೇಟ್ ಇಲ್ಲಿ ಯೂಸ್ ಮಾಡಿ ಸಮ್ ಅಂಡ್ ಕ್ಯಾರಿ ಜನರೇಟ್ ಮಾಡಬಹುದು. ನೋಡಿ ಇಷ್ಟು ಬರೆದ್ರೆ ವಿಲ್ ಗೆಟ್ 10 ಮಾರ್ಕ್ಸ್. ಇಷ್ಟೇ ಫುಲ್ ಆಡರ್, ಬ್ಲಾಕ್ ಡಯಾಗ್ರಾಮ್, ಟ್ಯಾಬ್ಯುಲರ್ ಕಾಲಮ್, ಸಾರಿ ಟ್ರೂತ್ ಟೇಬಲ್, ಇಕ್ವೇಶನ್ ಮತ್ತು ಈ ಇಕ್ವೇಶನ್ ಬೇಸ್ ಮೇಲೆ ಇಷ್ಟು ಬರೆದ್ರೆ ನೀವು ವಿಲ್ ಗೆಟ್ 10 ಮಾರ್ಕ್ಸ್. ಅಂದ್ರೆ ಸೆಕ್ಷನ್ 3 ಅಲ್ಲಿ 20 ಮಾರ್ಕ್ಸ್ ಎಲ್ಲಿ ಹೋಗೋದಿಲ್ಲ. ಇವೇ ಕ್ವಶನ್ಸ್ ಕೇಳ್ತಾರೆ, ಇದರಲ್ಲಿಂದೇ ಕ್ವಶನ್ಸ್ ಬರ್ತವೆ. ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ 20 ಮಾರ್ಕ್ಸ್ ಗ್ಯಾರಂಟಿಡ್. ನೆಕ್ಸ್ಟ್ ಕ್ವಶನ್ ಹಾಫ್ ಸಬ್ಟ್ರಾಕ್ಟರ್. ಹಾಫ್ ಸಬ್ಟ್ರಾಕ್ಟರ್ ಸಿಂಪಲ್, ಇಟ್ಸ್ ಲೈಕ್ ಆಡರ್ ತರನ, ಆದ್ರೆ ಇದು ಇಲ್ಲಿ 2 ಬಿಟ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾರೆ. 2 ಬಿಟ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿ ಡಿಫರೆನ್ಸ್ ಮತ್ತು ಬಾರೋ, ಅಲ್ಲಿ ಹೆಂಗ ಸಮ್ ಮತ್ತು ಕ್ಯಾರಿ ಅನ್ ಜನರೇಟ್ ಆಗ್ತಾ ಇತ್ತು ಆಡರ್ ಅಲ್ಲಿ, ಇಲ್ಲಿ ಡಿಫರೆನ್ಸ್ ಮತ್ತು ಬಾರೋ ಅಂತ ಬರುತ್ತೆ. ಇಲ್ಲಿ ನೋಡಿ ಸಬ್ಟ್ರಾಕ್ಟರ್ ಇದೆ, ಸಬ್ಟ್ರಾಕ್ಟರ್ ಎ, ಇನ್ಪುಟ್ ಏನಿದೆ ಬಿ ಅಂತಿದೆ, ಔಟ್ಪುಟ್ ಡಿಫರೆನ್ಸ್ ಅಂಡ್ ಬಾರೋ. ಇಲ್ಲಿ ಸೇಮ್ 0 0 0 ಆಗುತ್ತೆ, 0 1. ಇಲ್ಲಿ ನೋಡಿ 0 1 ಏನಾಗುತ್ತೆ ಅಂದ್ರೆ ಡಿಫರೆನ್ಸ್ ಈಸ್ 1 ವಿತ್ ಬಾರೋ. ಅಂದ್ರೆ ನಾವು ಏನ್ ಕೈಲಾ ತಗೋತೀವಲ್ಲ ಆ ತರ ಒಂದು ಬಾರೋ ಮಾಡಿ ಇಲ್ಲಿ ನಾವು ಬರೀತೀವಿ. ಇದು ಅಷ್ಟೇ 1 0, ಆಮೇಲೆ 1 1 1 1 ಮೈನಸ್ 1 0 0 ಆಗುತ್ತೆ. ದಿಸ್ ಈಸ್ ಹಾಫ್ ಸಬ್ಟ್ರಾಕ್ಟರ್. ಈಗ ಇದ್ರ ಬೇಸ್ ಮೇಲೆ ಇಕ್ವೇಶನ್ ಏನ್ ಬರುತ್ತೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಅಗೇನ್ ಡಿಫರೆನ್ಸ್ ಏನಿದೆ ಎಕ್ಸ್ ಆರ್ ಬರುತ್ತೆ, ಆದ್ರೆ ಬಾರೋದ್ ಏನಿದೆ ಎ ಬಾರ್ ಬಿ ಅಂತ ಬರುತ್ತೆ. ಬಾರೋದು ಎ ಬಾರ್ ಬಿ ಅಂತ, ಇಲ್ಲಿ ಬಿ ಬಾರ್ ಅಂತ ಬರುತ್ತೆ. ಇದಕ್ಕೆ ಹಾಫ್ ಆಡರ್ ಮತ್ತು ಹಾಫ್ ಸಬ್ಟ್ರಾಕ್ಟರ್ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಒಂದು ನಾಟ್ ಡಿಜಿಟ್ ಬರುತ್ತೆ. ಅಂದ್ರೆ ಎ ಬಾರ್ ಬಿ, ರಿಮೈನಿಂಗ್ ಎಲ್ಲ ಸೇಮ್. ಲಾಜಿಕ್ ಡಯಾಗ್ರಾಮ್ ಅಲ್ಲಿ ಇಷ್ಟೇ ಇರುವುದು ಡಿಫರೆನ್ಸ್. ನೀವು ಕಂಪ್ಯಾರಿಸನ್ ನೀವು ಓದ್ಬೇಕಾದ್ರೆ ಒಂದು ಶೀಟ್ ತಗೊಂಡು ಇಲ್ಲಿ ಹಾಫ್ ಆಡರ್ ಬರಿಬೇಕು, ಅದೇ ರೀತಿ ಇಲ್ಲಿ ಹಾಫ್ ಸಬ್ಟ್ರಾಕ್ಟರ್ ಬರಿಬೇಕು ಮತ್ತು ಇಲ್ಲಿ ಫುಲ್ ಆಡರ್ ಬರಿಬೇಕು, ಅದೇ ರೀತಿ ನೀವು ಇಲ್ಲಿ ಫುಲ್ ಸಬ್ಟ್ರಾಕ್ಟರ್ ಬರಿಬೇಕು. ಅಂದ್ರೆ ನೀವು ಕಂಪೇರ್ ಮಾಡಿ ಓದಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಈಸಿಲಿ ನೀವು ನೆನ್ಪಿಟ್ಕೋಬಹುದು. ಇದಾಯ್ತು ಹಾಫ್ ಸಬ್ಟ್ರಾಕ್ಟರ್. ನಾ ಏನಿದೆ ಲಾಜಿಕ್ ಡಯಾಗ್ರಾಮ್ ಮತ್ತು ಟ್ರೂತ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದ್ರ ಬೇಸ್ ಮೇಲೆ ನೀವು ಥಿಯರಿ ಕೂಡ ಬರಿಬೇಕಾಗುತ್ತೆ. ಥಿಯರಿಗೂ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಫುಲ್ ಸಬ್ಟ್ರಾಕ್ಟರ್. ಫುಲ್ ಸಬ್ಟ್ರಾಕ್ಟರ್ ಅಂದ್ರೆ ಏನಂದ್ರೆ ಇಲ್ಲಿ ನಾವು ನೋಡಬಹುದು ಫುಲ್ ಸಬ್ಟ್ರಾಕ್ಟರ್ ಅಲ್ಲಿ ಇಟ್ ಈಸ್ ಹ್ಯಾವಿಂಗ್ 3 ಇನ್ಪುಟ್ಸ್ ಅಂಡ್ 2 ಔಟ್ಪುಟ್. ಇದೇನ್ ಮಾಡುತ್ತಂದ್ರೆ 3 ಬಿಟ್ ಸಬ್ಟ್ರಾಕ್ಷನ್ ಮಾಡುತ್ತೆ.
ಹೆಂಗ್ ಫುಲ್ ಆಡರ್ 3 ಬಿಟ್ಸ್ ಅನ್ನ ಆಡ್ ಮಾಡುತ್ತೆ ಹಂಗ ಎ ಮೈನಸ್ ಬಿ ಮೈನಸ್ ಸಿ ಮಾಡ್ತೈತಿ. ಔಟ್ಪುಟ್ ಏನ್ ಬರ್ತೈತಿ ಅಂದ್ರೆ ಡಿಫರೆನ್ಸ್ ಮತ್ತ ಬಾರೋ. ಔಟ್ಪುಟ್ ಡಿಫರೆನ್ಸ್ ಮತ್ತ ಬಾರೋ ಬರ್ತೈತಿ. ಓಕೆ, ಈ ಫಸ್ಟ್ ಇದ್ರ ನಾವು ಟ್ರೂತ್ ಟೇಬಲ್ ನೋಡುವ. ಟ್ರೂತ್ ಟೇಬಲ್ ನೋಡಿದ್ಮೇಲೆ ನಮಗೂ ಈಸಿಲಿ ಅರ್ಥ ಆಗುತ್ತೆ. ಓಕೆ, ಟ್ರೂತ್ ಟೇಬಲ್ ಅಲ್ಲಿ ನಾವು ಇಲ್ಲಿ ನೋಡಬಹುದು, ಇಲ್ಲಿ ಟೋಟಲ್ 3 ಇನ್ಪುಟ್ಸ್ ಇದಾವೆ, ಎ ಬಿ ಸಿ. ಇದಂತೂ ಈಸಿ ಇದೆ, ಎಲ್ಲ 0 ಬರುತ್ತೆ. ಇಲ್ಲಿ ನಾವು ನೋಡಬಹುದು 0 0 ಮೈನಸ್ 1 1 ವಿತ್ ಬಾರೋ 1 ಬರುತ್ತೆ. 1 ವಿತ್ ಬಾರೋ 1, ದಿಸ್ ಇಸ್ 1 ವಿತ್ ಬಾರೋ 1. ಇದನ್ನ ನೆನ್ಪಿಟ್ಕೋಬೇಕು ನಾವು, ದಿಸ್ ಸ್ಪೆಷಲ್ ಕೇಸ್ ಇದು. ಇಲ್ಲಿ 0 ಮೈನಸ್ 1 ಅಗೇನ್ 1 ವಿತ್ ಬಾರೋ 1 ಅಂಡ್ ಇದು 0 ಇದೆ. ಇಲ್ಲಿ ನೋಡಬಹುದು 0 ಮೈನಸ್ 1 1 ವಿತ್ ಬಾರೋ 1 ಅಗೇನ್ ಮತ್ ಮೈನಸ್ 1 ಮಾಡಿದಾಗ ಇದೇನಾಗತ್ತಂದ್ರೆ ಇದು 0 ಆಗುತ್ತೆ, ಇದು 1 ಆಗುತ್ತೆ. ಅಂದ್ರೆ ದಿಸ್ ಈಸ್ ದಿ ಡಿಫರೆನ್ಸ್, ದಿಸ್ ಈಸ್ ಡಿಫರೆನ್ಸ್. ಇದೇನಾಗತ್ತಂದ್ರೆ ದಿಸ್ ಈಸ್ ಬಾರೋ, ದಿಸ್ ಈಸ್ ಬಾರೋ. ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಈ ಕೇಸಲ್ಲಿ ಡಿಫರೆನ್ಸ್ 0 ಬರುತ್ತೆ, ಬಾರೋ 1 ಬರುತ್ತೆ. ಲೈಕ್ ವೈಸ್ ನಾವು ಇದ್ರದ್ದು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ದ ಫೈನಲ್ 1 ಮೈನಸ್ 1 ಇಸ್ 0, ಅಗೇನ್ 0 ಮೈನಸ್ 1 1 ವಿತ್ ಬಾರೋ 1. ನೀವು ಇದು ಒಂದು ಕೇಸ್ ನೆನ್ಪಿಟ್ಕೊಂಡ್ರೆ ಸಾಕು. ಯಾವಾಗ 0 ಮೈನಸ್ 1 ಮಾಡ್ತೀವಿ ಅವಾಗ 1 ವಿತ್ ಬಾರೋ 1 ಏನ್ ಬರುತ್ತಲ್ಲ, ಇದನ್ನ ಒಂದ್ ಕೇಸ್ ನೆನ್ಪಿಟ್ಕೊಂಡ್ರೆ ನೀವು ಈಸಿ ಆಗಿ ಟ್ರೂತ್ ಟೇಬಲ್ ಬರೀಬಹುದು. ಈ ಟ್ರೂತ್ ಟೇಬಲ್ ಆಧಾರದ ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಲಾಜಿಕ್ ಡಯಾಗ್ರಾಮ್ ಹಾಕ್ತೀವಿ. ಇಲ್ಲಿ ನಾವು ನೋಡಬಹುದು ಇಕ್ವೇಶನ್ ಏನ್ ಬರುತ್ತಂದ್ರೆ ಡಿಫರೆನ್ಸ್ ಇಕ್ವೇಶನ್ ಇಟ್ಸ್ ಸಿಂಪಲ್. ಡಿಫರೆನ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಅಂತ ಬರುತ್ತೆ. ಇದು ಇಕ್ವೇಶನ್ ನೆನ್ಪಿಟ್ಕೊಂಡ್ರೆ ಸಾಕು ನಾವು. ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಮತ್ತು ಬಾರೋದು ಎ ಬಾರ್ ಬಿ ಪ್ಲಸ್ ಎ ಬಾರ್ ಸಿ ಪ್ಲಸ್ ಬಿ ಸಿ. ಅದರಲ್ಲಿ ಫುಲ್ ಆರ್ಡರ್ ಅಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಬಂದಿತ್ತು. ಇಲ್ಲಿ ಎ ಬಾರ್ ಬಿ ಪ್ಲಸ್ ಎ ಬಾರ್ ಸಿ ಪ್ಲಸ್ ಬಿ ಸಿ. ಇದನ್ನ ನೆನ್ಪಿಟ್ಕೊಂಡು ನಾವು ಇದ್ರ ಬೇಸ್ ಮೇಲೆ ಈ ಲಾಜಿಕ್ ಡಯಾಗ್ರಾಮ್ ಡ್ರಾ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ನೋಡ್ಬೋದು ಡೈರೆಕ್ಟ್ ಆಗಿ ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ 3 ಇನ್ಪುಟ್ ಎಕ್ಸ್ ಆರ್ ಗೇಟ್ ಇದೆ. 2 ಎಕ್ಸ್ ಆರ್ ಯೂಸ್ ಮಾಡೋ ಬದಲಿ ನೀವು ಒಂದೇ ಎಕ್ಸ್ ಆರ್ ಯೂಸ್ ಮಾಡಿ 3 ಇನ್ಪುಟ್ ಕೊಡಬಹುದು. ಔಟ್ಪುಟ್ ಡಿಫರೆನ್ಸ್ ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಅಂತ ಬರುತ್ತೆ. ಅದೇ ರೀತಿ ಇಲ್ಲೇ ಎ ಬಾರ್ ಅಂತ ನಾವು ತಗೊಂಡಿದ್ವಿ, ಎ ಬಾರ್ ಸಿ ಇಲ್ಲೇ, ಮತ್ತು ಇಲ್ಲಿ ಎ ಬಾರ್ ಬಿ ಮತ್ತು ಇಲ್ಲಿ ಬಿ ಸಿ, ಮೂರನ್ನ ಇಲ್ಲಿ ಆಡ್ ಮಾಡಿ 3 ಇನ್ಪುಟ್ ಆರ್ ಗೇಟ್ ಯೂಸ್ ಮಾಡ್ತೀವಿ. ಇಲ್ಲಿ ಬರೋದು ಬಾರೋ. ನೀವು ಇಷ್ಟು ಬರೆದ್ರೆ ಏನೇನ್ ಬರೀಬೇಕಂದ್ರೆ ಲಾಜಿಕ್ ಡಯಾಗ್ರಾಮ್, ಇದು ಸ್ಮಾಲ್ ಬ್ಲಾಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್, ದೆನ್ ದಿಸ್ ಲಾಜಿಕ್ ಡಯಾಗ್ರಾಮ್, ಮತ್ತು ಬ್ರೀಫ್ ಆಗಿ ಇದ್ರ ಬಗ್ಗೆ ಥಿಯರಿ ಅಂದ್ರೆ ಡೆಫಿನಿಷನ್ ಬರೀಬೇಕು. ಈ ಕೇಸಸ್ ಬಗ್ಗೆ ಒಂದೊಂದು ಲೈನ್ ಬರೆದ್ರೆ ಯು ವಿಲ್ ಗೆಟ್ ಟೋಟಲ್ 10 ಮಾರ್ಕ್ಸ್. 10 ಮಾರ್ಕ್ಸ್ ಕ್ವಶನ್ ಇದು. ದಿಸ್ ಇಸ್ 10 ಮಾರ್ಕ್ಸ್ ಕ್ವಶನ್. 10 ಮಾರ್ಕ್ಸ್ ಕ್ವಶನ್ ಸೆಕ್ಷನ್ 3 ಅಲ್ಲಿ, ಕ್ವಶನ್ ಪೇಪರ್ ಸೆಕ್ಷನ್ 3 ಅಲ್ಲಿ ನಾ ಹೇಳ್ತಾ ಇರೋ ಕ್ವಶನ್ 100% ಬಂದೇ ಬರ್ತವೆ. ನೀವು ಇದಿಷ್ಟು ಹೇಳಿದ ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡಿದ್ರೆ 20 ಮಾರ್ಕ್ಸ್ ಫಿಕ್ಸ್ ನಿಮ್ ಗ್ಯಾರಂಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಹಾಫ್ ಆಡರ್, ಫುಲ್ ಆಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಸಬ್ಟ್ರಾಕ್ಟರ್ ಆದ ನಂತರ ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಕಂಪ್ಯಾರೇಟರ್. ಕಂಪ್ಯಾರೇಟರ್ ಅಪ್ಲಿಕೇಶನ್ ಕೂಡ ಕೇಳ್ತಾರೆ. ಕಂಪ್ಯಾರೇಟರ್ ಅಪ್ಲಿಕೇಶನ್ ನಾವು ಸಿಂಪ್ಲಿ ಬರೀಬಹುದು. ಇಟ್ ಈಸ್ ಯೂಸ್ಡ್ ಇನ್ ಸಿಪಿಯು, ಮೈಕ್ರೋ ಕಂಟ್ರೋಲರ್, ಕಂಟ್ರೋಲ್ ಅಪ್ಲಿಕೇಶನ್, ಸರ್ವೋ ಮೋಟರ್ ಕಂಟ್ರೋಲರ್ ಮತ್ತು ಬಯೋಮೆಟ್ರಿಕ್. ಇದರಲ್ಲಿ ನಾವು ಯೂಸ್ ಮಾಡಬಹುದು. ಇದು ಬಿಟ್ಟು ಬೇರೆ ಅಪ್ಲಿಕೇಶನ್ಸ್ ಇದ್ರೂ ಮಾರ್ಕ್ಸ್ ಕೊಡ್ತಾರೆ, ಆದ್ರೆ ಕರೆಕ್ಟ್ ಆಗಿ ಬರೀಬೇಕು. ಇದಾದ ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಅಂದ್ರೆ ಸೀರಿಯಲ್ ಆಡರ್ ಮತ್ತು ಪ್ಯಾರಲಲ್ ಆಡರ್ ಅಂತಿದೆ. ಅದು ಕೂಡ ನಾವು ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದ್ರೆ 3 ಬಿಟ್ ಪ್ಯಾರಲಲ್ ಆಡರ್. ಇಲ್ಲಿ ನಾವು ನೋಡಬಹುದು ಮಾಡೆಲ್ ಕ್ವಶನ್ಸ್ ಅಲ್ಲಿ ಇಲ್ಲಿ ನಾವು ನೋಡಬಹುದು ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ. 3 ಬಿಟ್ ಪ್ಯಾರಲಲ್ ಆಡರ್ 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಗೆ ಈ ಕ್ವಶನ್ ಕೇಳ್ತಾರೆ. ಅದಕ್ಕೆ ಇದು ಮಿಸ್ ಮಾಡ್ಕೋಬೇಡಿ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೇಳಿ. ಫುಲ್ 3 ಬಿಟ್ ಆಡರ್, 3 ಬಿಟ್ ಪ್ಯಾರಲಲ್ ಆಡರ್ ಯಾವ ತರ ವರ್ಕ್ ಮಾಡುತ್ತೆ ಅನ್ನ ಹೇಳ್ತೀನಿ. ಇದು ಬಹಳ ಸಿಂಪಲ್ ಇದೆ ಟಾಪಿಕ್. ನೀವು ಇಷ್ಟು ಬರೆದು ಬಿಟ್ರೆ 10 ಮಾರ್ಕ್ಸ್ ಗ್ಯಾರಂಟಿ. ಇಲ್ಲಿ ನಾವು ನೋಡಬಹುದು ಇದೇನ್ ಮಾಡುತ್ತಂದ್ರೆ 3 ಬಿಟ್ ಪ್ಯಾರಲಲ್ ಆಡರ್ ನಂಬರ್ 1. ಇದರಲ್ಲಿ 3 ಬಿಟ್ ಪ್ಯಾರಲಲ್ ಆಡರ್ ಅಲ್ಲಿ ಟೋಟಲ್ 2 ನಂಬರ್ಸ್ 3 ಬಿಟ್ಸ್ ಇರ್ತವೆ. ಅಂದ್ರೆ ಯಾವ ತರ ಅಂದ್ರೆ ಇಲ್ಲಿ ಬರೆದು ಹೇಳ್ತೀನಿ ನಾನು. ಈಗ ಎ ಅಂತಿರುತ್ತೆ.
ಮತ್ತು ಬಿ ಇರುತ್ತೆ. ದೀಸ್ ಆರ್ ದಿ 2 ನಂಬರ್ಸ್. ಇದರಲ್ಲಿ 3 ಬಿಟ್ಸ್ ಇರ್ತವೆ, ಇದರಲ್ಲಿ 3 ಬಿಟ್ಸ್ ಇರ್ತವೆ. ಇದರಲ್ಲಿ 3 ಬಿಟ್ಸ್ ಅಂದ್ರೆ A0, A ಅಲ್ಲಿ A0, A1 ಮತ್ತು A2. ಅದೇ ರೀತಿ ಬಿ ಅಲ್ಲಿ B0, B1, B2. ಪ್ಯಾರಲಲ್ಲಿ ನಾವು ಈಚ್ LSB ಮತ್ತು MSB ಮತ್ತು ಇನ್ ಬಿಟ್ವೀನ್ ಇರುವ ಬಿಟ್ಸ್ ಅನ್ನ ನಾವು ಪ್ಯಾರಲಲ್ಲಿ ಆಡ್ ಮಾಡ್ತೀವಿ. ಇಲ್ಲಿ ಎಷ್ಟು ಬಿಟ್ಸ್ ಇರ್ತಾವೆ ಅಷ್ಟು ನಮ್ಗೆ ಇಲ್ಲಿ ಫುಲ್ ಆಡರ್ ಬೇಕಾಗ್ತವೆ. ಇಲ್ಲಿ ನೋಡಿ ಟೋಟಲ್ ಇರುವುದು 3 ಫುಲ್ ಆಡರ್ಸ್. ಇಲ್ಲಿ ಟೋಟಲ್ 3 ಫುಲ್ ಆಡರ್ಸ್ ಇದಾವೆ. ಇಲ್ಲಿ ಫಸ್ಟ್ ಫುಲ್ ಆಡರ್ ಅಲ್ಲಿ 3 ಇನ್ಪುಟ್ಸ್ ಇದಾವೆ ಮತ್ತು 2 ಔಟ್ಪುಟ್. ಕ್ಯಾರಿ ಇನ್ ನಾವು ಇನಿಷಿಯಲಿ 0 ಅಂತ ಕೊಡ್ತೀವಿ. A0 B0 ಆಡ್ ಮಾಡಿದ ನಂತರ ಔಟ್ಪುಟ್ ಬರೋದು ಸಮ್ S0. ಇದರದ್ದು ಕ್ಯಾರಿ ನೆಕ್ಸ್ಟ್ ಬ್ಲಾಕಿಗೆ ಸಿ ಇನ್ ಆಗುತ್ತೆ. ಇಲ್ಲಿ A1 ಮತ್ತು B1 ಆಡ್ ಮಾಡ್ತೀವಿ, ಇದು S1 ಬರುತ್ತೆ. ಇದರದ್ದು ಕ್ಯಾರಿ ನೆಕ್ಸ್ಟ್ ಬ್ಲಾಕಿಗೆ ಕ್ಯಾರಿ ಇನ್ ಆಗುತ್ತೆ. ಅದೇ ರೀತಿ A2 ಮತ್ತು B2 ಆಡ್ ಮಾಡ್ತೀವಿ, ಇದು ಸಮ್ 2 ಆಗುತ್ತೆ, ಮತ್ತೆ ಇದು ಕ್ಯಾರಿ ಆಗುತ್ತೆ. ಇದು 3 ಬಿಟ್ ಪ್ಯಾರಲಲ್ ಆಡ್. ಅಂದ್ರೆ ಪ್ಯಾರಲಲ್ಲಿ ನಾವು 3 ಬಿಟ್ಸ್ ಅನ್ನ ಆಡ್ ಮಾಡ್ತಾ ಇದೀವಿ. ಇಲ್ಲಿ ಕೂಡ ನಾನು ಇಕ್ವೇಶನ್ ಮುಖಾಂತರ ಇದನ್ನು ತೋರಿಸಿದೀನಿ. A0 B0 ಆಡ್ ಮಾಡಿದ್ಮೇಲೆ S0, A1 B1 ಆಡ್ ಮಾಡಿದ್ಮೇಲೆ S1, A2 B2 ಆಡ್ ಮಾಡಿದ್ಮೇಲೆ S2 ಮತ್ತು ಇದು ಬರುವುದು ಕ್ಯಾರಿ. ಇಷ್ಟು ನೀವು ಬರೋದು, ನೀವು ಥಿಯರಾಟಿಕಲಿ ನಾನು ಹೇಳಿದ್ದೆಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ 3 ಫುಲ್ ಆಡರ್ ಇರ್ತವೆ, 3 ಇನ್ಪುಟ್ ಕೊಡ್ತೀವಿ, 2 ಔಟ್ಪುಟ್ ಕೊಡ್ತೀವಿ. FA0 ಅಲ್ಲಿ ಏನ್ ಇನ್ಪುಟ್ ಇದೆ, ಏನ್ ಔಟ್ಪುಟ್ ಇದೆ. FA1 ಅಲ್ಲಿ ಏನ್ ಇನ್ಪುಟ್ ಇದೆ, ಏನ್ ಔಟ್ಪುಟ್ ಇದೆ. ಅದೇ ರೀತಿ FA2 ಅಲ್ಲಿ ಏನ್ ಇನ್ಪುಟ್ಸ್ ಇದಾವ, ಏನ್ ಔಟ್ಪುಟ್ ಇದಾವ. ಇದನ್ನ ತೋರಿಸಿ ಒಂದು ಎಕ್ಸಾಂಪಲ್ ಮುಖಾಂತರ ನೀವು ಹೇಳ್ಬಿಟ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್. 10 ಮಾರ್ಕ್ಸ್ ಡೆಫಿನಿಷನ್ ಇರುತ್ತೆ, ಬ್ಲಾಕ್ ಡಯಾಗ್ರಾಮ್ ಮತ್ತು ಎಕ್ಸ್ಪ್ಲನೇಷನ್ ಇರುತ್ತೆ. ದಿಸ್ ಈಸ್ ಅಬೌಟ್ 3 ಬಿಟ್ ಪ್ಯಾರಲಲ್ ಆಡರ್. ಅದೇ ರೀತಿ ಸೀರಿಯಲ್ ಆಡರ್ ಕೂಡ ಇದೆ. ಸೀರಿಯಲ್ ಆಡರ್ ಬಹಳಷ್ಟು ಸಲ ಕೇಳಿದ್ದಾರೆ. 3 ಬಿಟ್ ಸೀರಿಯಲ್ ಆಡರ್ ಆರ್ ಜಸ್ಟ್ ಸೀರಿಯಲ್ ಆಡರ್ ಕೂಡ ಅಂತಿದೆ. ಬಟ್ ಇದು ಸ್ವಲ್ಪ ಡಿಫರೆಂಟ್ ಆಗುತ್ತೆ. ಪ್ಯಾರಲಲ್ ಆಡರ್ ಅಲ್ಲಿ ಎಷ್ಟು ಬಿಟ್ಸ್ ಇರ್ತಾವೋ ಅಷ್ಟು ಫುಲ್ ಆಡರ್ ಯೂಸ್ ಮಾಡ್ತಾರೆ. ಆದ್ರೆ ಸೀರಿಯಲ್ ಬೈನರಿ ಆಡರ್ ಅಲ್ಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಇಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಬರೀ ಒಂದೇ ಒಂದು ಫುಲ್ ಆಡರ್ ಯೂಸ್ ಮಾಡ್ತಾ ಇದಾರೆ ಇವರು. ಬಿಟ್ಸ್ ಎಷ್ಟರ ಇರ್ಲಿ ಒಂದೇ ಒಂದು ಫುಲ್ ಆಡರ್ ಯೂಸ್ ಮಾಡ್ತಾರೆ. ಆಮೇಲೆ 2 ಶಿಫ್ಟ್ ರೆಜಿಸ್ಟರ್ ಮತ್ತು ಒಂದು ಡಿ ಫ್ಲಿಪ್ ಫ್ಲಾಪ್ ಮತ್ತು ಒಂದು ಆಂಡ್ ಗೇಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಾರೆ ಅಂದ್ರೆ, ಈಗ ಅಸ್ಯೂಮ್ ಮಾಡಿ ಇಲ್ಲಿ ಎ ಇದೆ, ಬಿ ಇದೆ, ಇದರಲ್ಲಿ 3 ಬಿಟ್ಸ್ ಇದಾವೆ, ಇದರಲ್ಲಿ 3 ಬಿಟ್ಸ್ ಇದಾವೆ, ಇದರಲ್ಲಿ 3 ಬಿಟ್ಸ್ ಅಂದ್ರೆ A0, A1 ಮತ್ತು A3. ಲೈಕ್ ವೈಸ್ ಇದರಲ್ಲೂ B0, B1 ಮತ್ತು B3, ಸಾರಿ B2. ಇಲ್ಲಿ ಕೂಡ B2 ಆಗಬೇಕು, B2. ಈಗ ನಾವು ಬಿಟ್ಸ್ ನಾವು ಏನ್ ಮಾಡ್ತೀವಿ, ಫಸ್ಟ್ A0 ಮತ್ತು B0 ಅನ್ನ ನಾವು A0 ಮತ್ತು B0 ಅನ್ನ ಫಸ್ಟ್ ನಾವು ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಅಲ್ಲಿ ಕ್ಲಾಕ್ ಪಲ್ಸ್ ಅಪ್ಲೈ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ಬರುವುದು A0 ಮತ್ತು ಇಲ್ಲಿ B0 ಶಿಫ್ಟ್ ರಿಜಿಸ್ಟರ್ ಅಲ್ಲಿ. A0 B0 ಬಂದ್ಬಿಟ್ಟ ಮೇಲೆ ಇದು ಫುಲ್ ಆಡರ್ ನಾವು ಏನ್ ಮಾಡ್ತೀವಿ, A0 B0 ಕೊಡ್ತೀವಿ. ಇನಿಷಿಯಲಿ ಕ್ಯಾರಿ ಏನಿದೆಲ್ಲ Z ಇಟ್ ಇಸ್ 0. ಫುಲ್ ಆಡರ್ ಏನ್ ಮಾಡುತ್ತೆ ಅಂದ್ರೆ 2 ಬಿಟ್ಸ್ ಅನ್ನ ಆಡ್ ಮಾಡಿದ ನಂತರ ಇನ್ ಕೇಸ್ ಏನಾರ ಕ್ಯಾರಿ ಇದ್ರೆ ಆ ಕ್ಯಾರಿ ಏನ್ ಮಾಡ್ತೈತಿ, ಡಿ ಫ್ಲಿಪ್ ಫ್ಲಾಪಿಗೆ ಹೋಗಿ ಸ್ಟೋರ್ ಆಗ್ತೈತಿ. ಡಿ ಫ್ಲಿಪ್ ಫ್ಲಾಪ್ ಸ್ಟೋರ್ ಆಗ್ತೈತಿ ಮತ್ತು ಸಮ್ ಏನ್ ಮಾಡ್ತಾರಂದ್ರೆ ವಾಪಸ್ ಇಲ್ಲಿ ಹೋಗಿ ಈ ಶಿಫ್ಟ್ ರಿಜಿಸ್ಟರ್ ಎ ಅಲ್ಲಿ A0 ಪ್ಲೇಸ್ ಏನ್ ಖಾಲಿ ಆಗಿರ್ತದಲ್ಲ ಅಲ್ಲಿ S0 ಅನ್ನ ಸ್ಟೋರ್ ಮಾಡ್ತಾರೆ. S0 ಅನ್ನ ಸ್ಟೋರ್ ಮಾಡ್ತಾರೆ. ಈಗ A0 ಮತ್ತು ನೆಕ್ಸ್ಟ್ A1 ಮತ್ತು B1 ಆಡ್ ಮಾಡಿದ ನಂತರ ಜಸ್ಟ್ ಅಸ್ಯೂಮ್ ಮಾಡಿ ಇದರಲ್ಲಿ ಕ್ಯಾರಿ ಜನರೇಟ್ ಆಯ್ತಂದ್ರೆ ಆ ಕ್ಯಾರಿ ಯಾವ ತರ ಆಡ್ ಆಗುತ್ತೆ, ಕ್ಯಾರಿ ಏನಾಗುತ್ತಂದ್ರೆ ಇಲ್ಲಿ ಬಂದು ಇಲ್ಲಿ ಸ್ಟೋರ್ ಆಗಿರ್ತೈತಿ. ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬಂದ ತಕ್ಷಣ A1 ಮತ್ತು B1 ಅದರ ಜೊತೆಗೆ ಸಿ ಕೂಡ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬಂದು Z ಅಲ್ಲಿ ಸೇರ್ಕೊಳ್ಳುತ್ತೆ. ಆವಾಗ A1 B1 ಮತ್ತು ಕ್ಯಾರಿ ಏನ್ ಜನರೇಟ್ ಆಗಿರುತ್ತಲ್ಲ ಅದು ಆಡ್ ಆಗಿ ಅದು ಮತ್ತು ಅಗೇನ್ ಬಂದು S0 ಆದ್ಮೇಲೆ ಇಲ್ಲಿ ಬಂದು S1 ಗೆ ಕುಂದುತ್ತೆ. ಈ ತರ ಇದನ್ನ ಕಂಟಿನ್ಯೂಸ್ ಆಗಿ ಒನ್ ಆಫ್ಟರ್ ಅನದರ್ ಬಿಟ್ ಬೈ ಬಿಟ್ ನಾವು ಒಂದೇ ಫುಲ್ ಆಡರ್ ಯೂಸ್ ಮಾಡಿ ಇದನ್ನು ಎಡಿಷನ್ ಪರ್ಫಾರ್ಮ್ ಮಾಡ್ತೀವಿ. ಎಡಿಷನ್ ಪರ್ಫಾರ್ಮ್ ಮಾಡಿದ ನಂತರ ಬಂದಿದ್ದ ರಿಸಲ್ಟ್ ನಾವು ಎದರಲ್ಲಿ ಸ್ಟೋರ್ ಮಾಡ್ತೀವಿ ಅಂದ್ರೆ ಬಂದಿದ್ದ ರಿಸಲ್ಟ್ ನಾವು ಇದು ಸಮ್ ರಿಜಿಸ್ಟರ್ ಅಂತ ಹೇಳ್ತೀವಿ, ಇದರಲ್ಲಿ ಬಂದು ಸ್ಟೋರ್ ಮಾಡ್ತೀವಿ. ಇದರ ಅಡ್ವಾಂಟೇಜ್ ಏನಾಯ್ತಂದ್ರೆ ನೋ ಡೌಟ್ ಇದು ಎಡಿಷನ್ ಸ್ಲೋ ಆಯ್ತು, ಆದ್ರೆ ಇಲ್ಲಿ ಬರೀ ಒಂದೇ ಫ್ಲಿಪ್ ಫ್ಲಾಪ್ ಬೇಕಾಯ್ತು, 4 ಫ್ಲಿಪ್ ಫ್ಲಾಪ್ ಬೇಕಾಗಿಲ್ಲ. ಆದ್ರೆ ಇನ್ನೊಂದೇನಂದ್ರೆ ಇಲ್ಲಿ ಕ್ಲಾಕ್ ಪಲ್ಸ್ ಬೇಕಾಗುತ್ತೆ, ಆದ್ರೆ ಪ್ಯಾರಲಲ್ ಆಡರ್ ಅಲ್ಲಿ ಬೇಕಾಗುದಿಲ್ಲ.
ದಿಸ್ ಈಸ್ ವರ್ಕಿಂಗ್ ಆಫ್ ಸೀರಿಯಲ್ ಬೈನರಿ ಆಡರ್. ಇದು ಕೂಡ 10 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ನಂಬರ್ 1 ಸರ್ಕ್ಯೂಟ್ ಡಯಾಗ್ರಾಮ್ और ಬ್ಲಾಕ್ ಡಯಾಗ್ರಾಮ್ ಬರೀಬೇಕು. ಬ್ಲಾಕ್ ಡಯಾಗ್ರಾಮ್ ಬರ್ದ ನಂತರ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಏನೇನಿದೆ ಫಸ್ಟ್ ಅದನ್ನ ನಾವು ಪಾಯಿಂಟ್ ಮಾಡಿ ಬರೀರಿ. ಇದರಲ್ಲಿ ಏನಿದೆ, ಶಿಫ್ಟ್ ರಿಜಿಸ್ಟರ್ ಎ, ಶಿಫ್ಟ್ ರಿಜಿಸ್ಟರ್ ಬಿ ಇದೆ, ಮತ್ತು ಒಂದು ಫ್ಲಿಪ್ ಫ್ಲಾಪ್ ಇದೆ, ಒಂದು ಡಿ ಫ್ಲಿಪ್ ಫ್ಲಾಪ್, ಒಂದು ಆಂಡ್ ಗೇಟ್ ಇದೆ, ಮತ್ತೆ ಏನೇನ್ ಕನೆಕ್ಷನ್ ಕೊಟ್ಟಿರಿ ಬರೀರಿ. ಶಿಫ್ಟ್ ಕಂಟ್ರೋಲ್ ಅಂದ್ರೆ ಇನ್ಪುಟ್ ನಾವು ಫಸ್ಟ್ ಸೀರಿಯಲ್ ಇನ್ಪುಟ್ ಇಲ್ಲಿ ಕೊಡ್ತಾ ಇದೀವಿ ಎ ಮತ್ತು ಬಿ ಗೆ. ಅದು ಎರಡು ಮತ್ 1 by 1 ಬಿಟ್ ತಗೊಳತ್ತೆ. 1 by 1 ಬಿಟ್ ತಗೊಂಡು ಫುಲ್ ಆಡರ್ ಅಲ್ಲಿ ಆಡ್ ಮಾಡ್ತಾರೆ. ಆಡ್ ಮಾಡಿದ ನಂತರ ಅದ್ರ ಸಮ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ಕ್ಯಾರಿ ಇದ್ರೆ ಅದು ಡಿ ಫ್ಲಿಪ್ ಫ್ಲಾಪ್ ಗೆ ಹೋಗುತ್ತೆ. ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ 1 ಬಿಟ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಅಪ್ಲೈ ಮಾಡಿದ ನಂತರ ಕ್ಯೂ ಔಟ್ಪುಟ್ ಏನಂತಲ್ಲ ಕ್ಯಾರಿ ಆಗಿ ಹೋಗುತ್ತೆ. ಹಿಂಗೆ ಎಲ್ಲಾ ಬಿಟ್ಸ್ ಮುಗಿದ ನಂತರ ಇಲ್ಲಿ ಸಮ್ ರಿಜಿಸ್ಟರ್ ಅಲ್ಲಿ ಔಟ್ಪುಟ್ ಸ್ಟೋರ್ ಮಾಡ್ತಾರೆ. ದಿಸ್ ಈಸ್ ದಿ ವರ್ಕಿಂಗ್ ಆಫ್ ಸೀರಿಯಲ್ ಬೈನರಿ ಆಡರ್. ಇಷ್ಟು ನೀವು ಬರೀಬೇಕು. ಇಷ್ಟು ಬರೆದ್ರೆ ಬ್ಲಾಕ್ ಡಯಾಗ್ರಾಮ್ ಮತ್ತು ಇದು ವರ್ಕಿಂಗ್ ಬರೆದ್ರೆ ನಿಮ್ಗೆ 10 ಮಾರ್ಕ್ಸ್ ಕೊಡ್ತಾರೆ. ಇದೇ ವರ್ಕಿಂಗ್ ನಾ ಇಲ್ಲಿ ನೋಟ್ಸ್ ಅಲ್ಲಿ ಕೂಡ ಇಲ್ಲಿ ತೋರಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಪಾಯಿಂಟ್ಸ್ ನಾನು ಏನ್ ಥಿಯರಾಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವೇ ಪಾಯಿಂಟ್ಸ್ ಇಲ್ಲೆಲ್ಲ ಇದಾವೆ. ಇಷ್ಟ ಆದ ನಂತರ ಪ್ಯಾರಲಲ್ ಆಡರ್, ಸೀರಿಯಲ್ ಆಡರ್ ಆದ ನಂತರ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ ಅಂತ ತಿಳ್ಕೊಂಬೇಡಿ. ಅದು ಯಾವ್ದಂದ್ರೆ ದ ಕಂಪ್ಯಾರಿಸನ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಸೀರಿಯಲ್ ಆಡರ್ ಅಂಡ್ ಪ್ಯಾರಲಲ್ ಆಡರ್. ಈಗ ಸೀರಿಯಲ್ ಆಡರ್ ಮತ್ತು ಪ್ಯಾರಲಲ್ ಆಡರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದಿದೆ. ಈಗ ಅದ್ರದ್ದು ಎರಡರದ್ದು ಕಂಪ್ಯಾರಿಸನ್ ಬರೀಬೇಕು. ಈ ಎರಡೂ ಬ್ಲಾಕ್ ಡಯಾಗ್ರಾಮ್ ನೀವು ರಿಮೆಂಬರ್ ಮಾಡಿದ್ರೆ, ತಲೆಯಲ್ಲಿ ಇಟ್ಕೊಂಡ್ರೆ, ನೆನಪಿಟ್ಕೊಂಡ್ರೆ ನೀವು ಈಸಿಯಾಗಿ ಕಂಪ್ಯಾರಿಸನ್ ಬರೀಬಹುದು. ನೀವು ಮೆಮರೈಸ್ ಮಾಡೋ ಅವಶ್ಯಕತೆನೂ ಬೀಳೋದಿಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಇದರಲ್ಲಿ ನಾವು ನೋಡಬಹುದು ಪ್ಯಾರಲಲ್ ಅಲ್ಲಿ ಎರಡು ಬಿಟ್ ಏನಿರ್ತಾವಲ್ಲ ಎ ಮತ್ತು ಬಿ, ಎಲ್ಲಾ ಬಿಟ್ಸ್ ಪ್ಯಾರಲಲ್ ಆಗಿ ನಾವು ಇಲ್ಲಿ ಆಡ್ ಮಾಡ್ತೀವಿ ಪ್ಯಾರಲಲ್ ಫಾರ್ಮ್. ಇದರಲ್ಲಿ ಸೀರಿಯಲ್ ಫಾರ್ಮ್ 1 after another. ಫಸ್ಟ್ 2 ಬಿಟ್ ಆಡ್ ಮಾಡ್ತೀವಿ, ಮತ್ತೆ ನಂತರ ಇನ್ನೊಂದು ಬಿಟ್ 2 ಬಿಟ್ ಆಡ್ ಮಾಡ್ತೀವಿ, ಆಡ್ ಮಾಡ್ಕೊಂತ ಹೋಗ್ತೀವಿ. ಇದರಲ್ಲಿ ಪ್ಯಾರಲಲಿ ಆಡ್ ಮಾಡ್ಕೊಂತ ಹೋಗ್ತೀವಿ. ಶಿಫ್ಟ್ ಇಲ್ಲೇ ಶಿಫ್ಟ್ ರಿಜಿಸ್ಟರ್ ಬೇಕಾಗತ್ತೆ, ಆದ್ರೆ ಇಲ್ಲಿ ಶಿಫ್ಟ್ ರಿಜಿಸ್ಟರ್ ಬೇಕಾಗುವುದಿಲ್ಲ. ಇಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಫುಲ್ ಆಡರ್ ಪ್ಯಾರಲಲಿ ಎಲ್ಲ ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲಿ ಬರೀ ಒಂದೇ ಒಂದು ಫುಲ್ ಆಡರ್ ಬೇಕಾಗತ್ತೆ. ಇಲ್ಲಿ ಮಲ್ಟಿಪಲ್ ಫುಲ್ ಆಡರ್ ಅಂದ್ರೆ 3 ಬಿಟ್ಸ್ ಇದ್ರೆ 3 ಫುಲ್ ಆಡರ್, 4 ಬಿಟ್ಸ್ ಇದ್ರೆ 4 ಫುಲ್ ಆಡರ್, ಅಷ್ಟು ಫುಲ್ ಆಡರ್ ಬೇಕಾಗ್ತಾವ. ಇಲ್ಲಿ ದಿಸ್ ಈಸ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್. ಯಾವುದು? ದಿಸ್ ಒನ್ ಈಸ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್. ಆಯ್ತು, ದಿಸ್ ಈಸ್ ದಿ ಕಾಂಬಿನೇಷನ್ ಸರ್ಕ್ಯೂಟ್. ಯಾಕಂದ್ರೆ ಇದರಲ್ಲಿ ಕ್ಲಾಕ್ ಸಿಗ್ನಲ್ ನಾವು ಕೊಡ್ತಾ ಇದೀವಿ ಮತ್ತು ಪ್ರೀವಿಯಸ್ ಔಟ್ಪುಟ್ ಮೇಲೇನು ಕೂಡ ಡಿಪೆಂಡ್ ಇದೆ. ಆದ್ರೆ ಇದಿಲ್ಲ, ಪ್ರೆಸೆಂಟ್ ಔಟ್ಪುಟ್ ಅಷ್ಟೇ. ಆದ್ರೆ ದಿಸ್ ಒನ್ ಈಸ್ ಅ ಸ್ಲೋವರ್, ಸೀರಿಯಲ್ ಈಸ್ ಅ ಸ್ಲೋವರ್. ಯಾಕಂದ್ರೆ ಇಲ್ಲಿ ಡಿಲೇ ಇರುತ್ತೆ. ದಿಸ್ ಈಸ್ ದಿ ಫಾಸ್ಟರ್, ಇಲ್ಲಿ ಡಿಲೇ ಇರುವುದಿಲ್ಲ. ಆದ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಸೀರಿಯಲ್ ಆಡರ್ ಅಲ್ಲಿ ಕಾಂಪೊನೆಂಟ್ಸ್ ಕಡಿಮೆ ಬೇಕಾಗ್ತವೆ, ಆದ್ರೆ ಪ್ಯಾರಲಲ್ ಆಡರ್ ಅಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಬೇಕಾಗ್ತವೆ. ದಿಸ್ ಇಸ್ ಸ್ಲೋ ಇನ್ ಆಪರೇಷನ್, ದಿಸ್ ಇಸ್ ಸ್ಲೋ ಅಂಡ್ ದಿಸ್ ಇಸ್ ವೆರಿ ಫಾಸ್ಟ್. ನಂಬರ್ ಆಫ್ ಫುಲ್ ಆಡರ್ಸ್ ಏನಿದೆಯಲ್ಲ ಬರೀ ಒಂದೇ ಇಲ್ಲೇ. ನಂಬರ್ ಆಫ್ ಫುಲ್ ಆಡರ್ಸ್ ನಂಬರ್ ಆಫ್ ಬಿಟ್ಸ್ ಮೇಲೆ ಡಿಪೆಂಡು. ಎಷ್ಟು ಬಿಟ್ಸ್ ಇರ್ತವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಟೈಮ್ ರಿಕ್ವೈರ್ಡ್ ಏನಿದೆಯಲ್ಲ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇದು ಹೆಚ್ಚಿಗೆ ತಗೊಳುತ್ತೆ. ಟೈಮ್ ರಿಕ್ವೈರ್ಡ್ ಇದು ತಗೊಳ್ಳೋದಿಲ್ಲ ಅಷ್ಟು. ಇಲ್ಲಿ ಎಡಿಷನ್ ನಾವ್ ಏನ್ ಮಾಡ್ತೀವಿ, 1 ಬಿಟ್ ಆದ ನಂತರ 1 ಬಿಟ್, ಇಲ್ಲಿ ಪ್ಯಾರಲಲಿ ಎಲ್ಲಾ ಬಿಟ್ಸ್ ಅನ್ನ ಆಡ್ ಮಾಡ್ತೀವಿ. ನೀವು ಇದರಲ್ಲಿ ಅಟ್ಲೀಸ್ಟ್ 5 ಡಿಫರೆನ್ಸಸ್ ಬರಲೇಬೇಕು. ನೀವು 5 ಡಿಫರೆನ್ಸಸ್ ಬರೆದ್ರೆ ನಿಮ್ಗೂ ಸಿಗೋದು 100% 5 ಮಾರ್ಕ್ಸ್. 5 ಮಾರ್ಕ್ಸ್ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಈ ಕ್ವಶನ್ಸ್ ನೀವು ಮೆಮರೈಸ್ ಮಾಡಿದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ 100% ಬಂದೇ ಬರ್ತೈತಿ. ದಿಸ್ ಈಸ್ ಅಬೌಟ್ ಕಂಪ್ಯಾರಿಸನ್ ಬಿಟ್ವೀನ್ ಸೀರಿಯಲ್ ಆಡರ್ ಅಂಡ್ ಪ್ಯಾರಲಲ್ ಆಡರ್. ಈ ಸೆಷನ್ ನಲ್ಲಿ ನಾವು ಏನೇನ್ ಡಿಸ್ಕಸ್ ಮಾಡಿದ್ವಿ ಅಂತ ನಾವು ನೋಡಬಹುದು. ಫಸ್ಟ್ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಹಾಫ್ ಆಡರ್, ಅದರಲ್ಲಿ ಇಕ್ವೇಶನ್, ಲಾಜಿಕ್, ಬ್ಲಾಕ್ ಡಯಾಗ್ರಾಮ್, 5 ಮಾರ್ಕ್ಸ್ ಇಲ್ಲಿ ಬಂತು. ಅದೇ ರೀತಿ ಹಾಫ್ ಸಬ್ಟ್ರಾಕ್ಟರ್ 3 ಟೈಮ್ಸ್ ಕೇಳಿದಾರೆ, ಅದು 5 ಮಾರ್ಕ್ಸ್ ಇದೆ. ಅದೇ ರೀತಿ ಫುಲ್ ಸಬ್ಟ್ರಾಕ್ಟರ್, ಫುಲ್ ಆಡರ್ ಮತ್ತು 3 ಬಿಟ್ ಪ್ಯಾರಲಲ್ ಆಡರ್, ಮತ್ತು ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಆಡರ್, ಪ್ಯಾರಲಲ್ ಆಡರ್, ಮತ್ತು ಕಂಪ್ಯಾರಿಸನ್ ಬಿಟ್ವೀನ್ ಸೀರಿಯಲ್ ಆಡರ್, ಪ್ಯಾರಲಲ್ ಆಡರ್ ಎರಡು ಒಂದೇ, ಮತ್ತು ಕಂಪ್ಯಾರಿಟರ್ ಅಪ್ಲಿಕೇಶನ್ ಒಂದು ನೋಡಿದ್ವಿ ನಾವು. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನಾನು ಡಿಸ್ಕಸ್ ಮಾಡಿ ಈ ಸೆಷನ್ ಅನ್ನು ಕ್ಲೋಸ್ ಮಾಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ 2 ಬಿಟ್ ಕಂಪ್ಯಾರಿಟರ್. 2 ಬಿಟ್ ಕಂಪ್ಯಾರಿಟರ್ ಅಂತಿದೆ. ಆ ಕಂಪ್ಯಾರಿಟರ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಕಂಪ್ಲೀಟ್ ಸೆಕ್ಷನ್ 3 ಯಾವ ಕ್ವಶನ್ ಅಂತ ಕೇಳೋದಿಲ್ಲ, ಇವೇ ಕ್ವಶನ್ಸ್ ಕೇಳ್ತಾರೆ. 100% ನಿಮ್ಗೆ 20 ಮಾರ್ಕ್ಸ್ ಬಂದೇ ಬರ್ತೈತಿ. ಬ್ರೀಫ್ ಆಗಿ ಹೇಳಿ ನಾನು 2 ಬಿಟ್ ಕಂಪ್ಯಾರಿಟರ್ ಈ ಸೆಷನ್ ಕ್ಲೋಸ್ ಮಾಡ್ತೀನಿ. ಇಲ್ಲಿ ನಾವು ನೋಡಬಹುದು 2 ಬಿಟ್ ಕಂಪ್ಯಾರಿಟರ್. 2 ಬಿಟ್ ಕಂಪ್ಯಾರಿಟರ್ ಅಂದ್ರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಬಹಳ ಸಿಂಪಲ್ ಇದೆ. ಇಲ್ಲಿ ನೋಡಿ, ಎ ಬಿಟ್ ಎ ಇದೆ, ನಂಬರ್ ಬಿ ಇದೆ. ಇದರಲ್ಲಿ 2 ಬಿಟ್ಸ್ ಇದಾವೆ, A0 A1, B0 B1. ಇಲ್ಲಿ ಔಟ್ಪುಟ್ ಏನಿದೆ ಅಂದ್ರೆ ಕಂಪ್ಯಾರಿಟರ್ ಅಲ್ಲಿ ಏನ್ ಕಂಪೇರ್ ಮಾಡ್ತಾರೆ, ಕಂಪೇರ್ ಮಾಡಿ
ಯಾವ್ದು ದೊಡ್ಡದಿದೆ, ಯಾವ್ದು ಸಣ್ಣದಿದೆ, ಯಾವ್ದು ಸೇಮ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮೂರು ಔಟ್ಪುಟ್ ಇದಾವೆ. ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಎ ಈಕ್ವಲ್ ಟು ಬಿ, ಎ ಲೆಸ್ ದ್ಯಾನ್ ಬಿ. ಇವು ಮೂರು ಔಟ್ಪುಟ್ ಇದಾವೆ. ಇಲ್ಲಿ ನಾವು ನೋಡಬಹುದು ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಎ ಈಕ್ವಲ್ ಟು ಬಿ, ಎ ಲೆಸ್ ದ್ಯಾನ್ ಬಿ. ಈಗ 4 ಇನ್ಪುಟ್ ಇರೋ ಕಾರಣ ನಾವಿಲ್ಲಿ 16 ಕಾಂಬಿನೇಷನ್ ಬರ್ಕೋಬೇಕಾಗುತ್ತೆ. ಯು ಸಿಂಪ್ಲಿ ರೈಟ್ A0, A1, B0, B1. ಇಲ್ಲಿ ನೀವು ಸಿಂಪ್ಲಿ ಬರ್ಕೊಂಡ್ಬಿಡ್ರಿ. 000, 001, 0010 ಅಂದ್ರೆ ಇಲ್ಲಿ 8, 4, 2, 1 ವೇಟೇಜ್ ಹಾಕೊಂಡು 0, 1, 2, 3, 4, 5, 6, 7, 15 ತನಕ ಇಲ್ಲಿ ಬರ್ಬಿಟ್ರೆ ನೀವು ಆ ವೇಟೇಜ್ ಪ್ರಕಾರ ಇಲ್ಲಿ ನಂಬರ್ ಬಂದ್ಬಿಡುತ್ತೆ 0001. ಇದನ್ನ ಬರ್ದ ನಂತರ ಔಟ್ಪುಟ್ ಯಾವ ತರ ಬರೀಬೇಕು, ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಇದನ್ನ ಮೆಮರೈಸ್ ಮಾಡುವ ಅವಶ್ಯಕತೆನೂ ಇಲ್ಲ. ಜಸ್ಟ್ ಒಂದು ಲಾಜಿಕ್ ಫಾಲೋ ಮಾಡ್ಬಿಟ್ರೆ, ಅದನ್ನ ಏನ್ ಹೇಳ್ತಾ ಇದೀನಿ ಆ ಲಾಜಿಕ್ ಫಾಲೋ ಮಾಡ್ಬಿಟ್ರೆ ಈಸಿಯಾಗಿ ನೀವು ಇದನ್ನ ಬರೀಬಹುದು. ನೋಡಿ ಔಟ್ಪುಟ್ ಏನಿದಾವೆ, ಎ ಗ್ರೇಟರ್ ದ್ಯಾನ್ ಬಿ, ಎ ಈಕ್ವಲ್ ಟು ಬಿ, ಎ ಲೆಸ್ ದ್ಯಾನ್ ಬಿ ಇದೆ. ಈಗ ಫಸ್ಟ್ ನಾವೇನ್ ಮಾಡುವ ಅಂದ್ರೆ ಫಸ್ಟ್ ಕಾಂಬಿನೇಷನ್ ನೋಡಿ, A0, A1 00 ಇದಾವ, B0, B1 00 ಇದಾವ. ಇದನ್ನ ಎರಡೂ ಕಂಪೇರ್ ಮಾಡಿದ್ರೆ ಇವೆರಡು ಸಮ ಇದಾವ, ಅದಕ್ಕೆ ಎ ಈಕ್ವಲ್ ಟು ಬಿ ಅಂತ ನಾವು ಬರೀತೀವಿ ಅಷ್ಟೇ. ಈ ಕೇಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂದ್ರೆ ಈ ಎರಡು ಬಿಟ್ಸ್ ಮತ್ತು ಈ ಎರಡು ಬಿಟ್, ದಿಸ್ ಇಸ್ 0, ದಿಸ್ ಇಸ್ 01. ಇದರಲ್ಲಿ ಬಿ ದೊಡ್ಡದಿದೆ, ಅದಕ್ಕೆ ನಾನು ಎ ಲೆಸ್ ದ್ಯಾನ್ ಬಿ ಅಂತ ಬರಿತೀನಿ. ಅಗೇನ್ ಇಲ್ಲಿ ಬಿ ದೊಡ್ಡದಿದೆ, ಅದಕ್ಕೆ ಎ ಲೆಸ್ ದ್ಯಾನ್ ಬಿ ಅಂತ ಬರಿತೀನಿ ನಾನು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಎ ದೊಡ್ಡದಿದೆ, ಬಿ ಚಿಕ್ಕದಿದೆ, ಅದಕ್ಕೆ ನಾ ಏನ್ ಬರಿತೀನಿ, ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಬರಿತೀನಿ. ಅದೇ ರೀತಿ ಎಲ್ಲಾ ಕಾಂಬಿನೇಷನ್ಸ್ ನಾವು ಬರೀಬೇಕಾಗತ್ತೆ. ಇಲ್ಲಿ ನಾವು ನೋಡ್ಬೋದು ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಎ 11 ಅಂದ್ರೆ 3 ಆಯ್ತು, ಇದು 01 ಆಯ್ತು, ಅಂದ್ರೆ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಇಷ್ಟೆಲ್ಲ ನೀವು ಎಲ್ಲಾ ಕಾಂಬಿನೇಷನ್ ಬರೋದು, ಇದನ್ನ ಟೇಬಲ್ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಕರ್ನಾಫ್ ಮ್ಯಾಪ್ ಹಾಕಿದ ನಂತರ ಈ ಇಕ್ವೇಶನ್ ಬರುತ್ತೆ. ಈ ಇಕ್ವೇಶನ್ ಬೇಸ್ಡ್ ಮೇಲೆ ಇದನ್ನ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾಗತ್ತೆ. ಈ ಇಕ್ವೇಶನ್ ಬಂದ ನಂತರ ಈ ಇಕ್ವೇಶನ್ ಬೇಸ್ಡ್ ಮೇಲೆ ನೀವು ಈ ಲಾಜಿಕ್ ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ. ಈ ಲಾಜಿಕ್ ಡಯಾಗ್ರಾಮ್ ಅಲ್ಲಿ ಏನಿದೆ ನೋಡಿ, ಬಹಳ ಸಿಂಪಲ್ ಇದೆ. ಇಲ್ಲಿ ಏನಿದೆ ಅಂದ್ರೆ A0, A1, B0, B1 ಮತ್ತು ಇದು A1 ಬಾರ್, B1 ಬಾರ್, ಸಾರಿ A0 ಬಾರ್, ಇದು B1 ಬಾರ್, ಇದು B0 ಬಾರ್ ಇಲ್ಲಿದೆ. ಈಗ ಈ ಇಕ್ವೇಶನ್ ಮೇಲೆ ಇಲ್ಲಿದೆ ನೋಡಿ, ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಎ ಈಕ್ವಲ್ ಟು ಬಿ, ಎ ಲೆಸ್ ದ್ಯಾನ್ ಬಿ. ಈ ಇಕ್ವೇಶನ್ ಆಧಾರದ ಮೇಲೆ ನಾವು ಇದನ್ನ ನಾವಿಲ್ಲಿ ಆಂಡ್ ಗೇಟ್ ಮತ್ತು ಆರ್ ಗೇಟ್ ಮಾಡಿ ಕನೆಕ್ಷನ್ ಮಾಡಬೇಕಾಗುತ್ತೆ. ಕನೆಕ್ಷನ್ ಮಾಡಿದ್ಮೇಲೆ ಇದು 2 ಬಿಟ್ ಕಂಪ್ಯಾರೇಟರ್ ಅಂತ ವರ್ಕ್ ಆಗುತ್ತೆ. 2 ಬಿಟ್ ಕಂಪ್ಯಾರೇಟರ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ, 10 ಮಾರ್ಕ್ಸ್ ಕೇಳ್ತಾರೆ. ಇದು ನನ್ನ ಕ್ವಶನ್ ಪೇಪರ್ ಲಿಂದ ಮಾಡೆಲ್ ಆನ್ಸರ್ ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಥಿಯರಿ ಕೂಡ ಬರೀಬೇಕಾಗತ್ತೆ ನೀವು. ಟೋಟಲ್ ಇದು 10 ಮಾರ್ಕ್ಸ್ ಕೇಳ್ತಾರೆ. ಅಂದ್ರೆ ನೀವು ಇಷ್ಟು ಕ್ವಶನ್ ನೀವು ಪ್ರಿಪೇರ್ ಮಾಡಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ 100% ಸೆಕ್ಷನ್ 3 ಅಲ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ನಿಮ್ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ಬೇರೆ ಏನ್ ಡೌಟ್ಸ್ ಇದ್ರೆ ಮಾಡೆಲ್ ಕ್ವಶನ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಮತ್ತೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.